ಗುಬ್ಬಿ ತಾಲೂಕು ಕಡಬ ಹೋಬಳಿಯ ಲಿಂಗಮ್ಮನಹಳ್ಳಿ ಕೆಜೆ ಟೆಂಪಲ್ನಲ್ಲಿ 100 ವರ್ಷಗಳ ಹಿಂದೆ ನೆಲೆಸಿರುವಂತಹ ಕಾಳಿಕಂಠೇಶ್ವರಿ ದೇವಿಯನ್ನ ನಾಡದೇವತೆ ಎಂದೇ ಕರೆಯಲಾಗುತ್ತಿದ್ದು, ರಾಜ್ಯದ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ದಾವಣಗೆರೆ ಸೇರಿದಂತೆ ರಾಜ್ಯದ ಅರ್ಧಭಾಗದ ಜಿಲ್ಲೆಯ ಭಕ್ತಾದಿಗಳು ಈ ದೇವಾಲಯಕ್ಕೆ ನಡೆದುಕೊಳ್ಳುವುದು ಬಹಳ ವಿಶೇಷ ಎನಿಸುತ್ತದೆ. ಏಪ್ರಿಲ್ 15ರಂದು ಶ್ರೀ ಕಾಳಿಕಂಠೇಶ್ವರಿ ಅಮ್ಮನವರಿಗೆ ಹಾಗೂ ಶ್ರೀ ಬ್ರಹ್ಮತೇಶ್ವರ ಸ್ವಾಮಿಯವರಿಗೆ ನೂತನವಾಗಿ ಬಣ್ಣ ಹಾಕಿಸಿದ್ದು, ನೇತ್ರಧಾರಣ ಮಹೋತ್ಸವ ಹಾಗೂ ದ್ವಾರ ಬಾಗಿಲು ಉದ್ಘಾಟನೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಸುಮಾರು 15ರಿಂದ 20 ಸಾವಿರ ಭಕ್ತಾದಿಗಳು ನೇತ್ರಧಾರಣ ಮಹೋತ್ಸವಕ್ಕೆ ಆಗಮಿಸುತ್ತಿದ್ದು, ಮಧ್ಯಾಹ್ನ 12 ಗಂಟೆಯಿಂದಲೇ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ. ದಾಸೋಹ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಕಾರ್ಯಕ್ರಮಕ್ಕೆ ಕೇಂದ್ರ ರಾಜ್ಯ ರೈಲ್ವೆ ಕಾರ್ಯ ಸಚಿವ ವಿ ಸೋಮಣ್ಣ, ಶಾಸಕ ಎಸ್ಆರ್ ಶ್ರೀನಿವಾಸ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸೇರಿದಂತೆ ಇನ್ನಿತರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಲು ಮನವಿ ಮಾಡಿದ್ದಾರೆ. ಸಮಾರಂಭವನ್ನು ನಾವು 15/4/2025 ಅಂದರೆ ಮಂಗಳವಾರ ನಾವು ಏರ್ಪಡಿಸಿದ್ದೇವೆ. ಇದು ಸುಮಾರು 6 ವರ್ಷಕ್ಕೆ ಒಂದ್ಸರಿ ನಾವು ಹೊಸದಾಗಿ ಏನು ದೇವರಿಗೆ ಬಣ್ಣವನ್ನು ಮಾಡಿಸಿ ಅದಕ್ಕೆ ನೇತ್ರವನ್ನು ಇಡ್ತಕ್ಕಂಥದ್ದು ಇದು ವಿಶೇಷ. ಇದು ಪ್ರತಿ 6 ವರ್ಷಕ್ಕೊಂದ್ಸರಿ ಸಾಮಾನ್ಯವಾಗಿ ನಮ್ಮ ತಾತ ಮುತ್ತಾತ ಕಾಲಗಳಿಂದಲೂ ಮಾಡ್ಕೊಂಡಂಥ ಪ್ರತೀತಿ. ಅದೇ ರೀತಿ ನಾವು ಏನು ಈಗ ಇಲ್ಲಿ ಟ್ರಸ್ಟ್ ಆದಮೇಲೆ ಇದು ಫಸ್ಟೇ ಸರಿ ನಾವು ನಮ್ಮ ಟ್ರಸ್ಟಿನ ಸಹಯೋಗದೊಂದಿಗೆ ಮತ್ತು ದೇವಸ್ಥಾನದ ಎಲ್ಲ ಅರ್ಚಕ ಸಮುದಾಯದೊಂದಿಗೆ ಇವತ್ತು ನಾವು ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. 15/4/2025 ಮಾಡ್ತಕ್ಕಂಥ ಈ ನೇತ್ರಧಾರಣೋತ್ಸವಕ್ಕೆ ಮಾನ್ಯ ಸಚಿವರಾದಂಥ ವಿ ಸೋಮಣ್ಣನವರು, ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ಆಗಮಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ಶ್ರೀನಿವಾಸರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅಂತೂ ಹಲವಾರು ಜಿಲ್ಲಾಧಿಕಾರಿಗಳು ಮತ್ತು ಉಪಾನಂದ ಇವರು AC ಅವರು ಮತ್ತು ತಹಸೀಲ್ದಾರರು ಮತ್ತು ಎಲ್ಲ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಏನು ಒಂದು 10ರಿಂದ 15 ಸಾವಿರ ಜನ ಸೇರುವಂಥ ಒಂದು ವಿಶೇಷತೆ ಇಲ್ಲಿದೆ. ಇಲ್ಲಿ ಯಾವುದೇ ಒಂದು ಜಾತ್ಯತೀತ ಇಲ್ಲದೆ ಪ್ರತಿಯೊಂದು ಕೋಮಿನ ಜನ ಇಲ್ಲಿ ಬಂದು ಪೂಜೆ ಮಾಡಿಸ್ತಾ ಇರ್ತಾರೆ. ಇಲ್ಲೊಂದು ವಿಶೇಷ ಅಂತಂದರೆ ಪ್ರತಿ ಮನೆಯಲ್ಲಿ ಕರು ಆಗ್ತಕ್ಕಂಥ ಹಸುವಿನ ಹಾಲನ್ನು ಫಸ್ಟ್ನೇ ಸರಿ ಈ ದೇವಸ್ಥಾನಕ್ಕೆ ತಂದು ಅರ್ಪಿಸಿ ನಂತರ ಒಲೆ ಮೇಲೆ ಬಿಡ್ತಕ್ಕಂಥದ್ದು ಪದ್ಧತಿ. ಅದೇ ರೀತಿ ಯಾವುದೇ ಒಂದು ಹಸುವಿಗೆ ಕಾಯಿಲೆ ಆದಂಥ ಸಂದರ್ಭದಲ್ಲಿ ಹರಕೆ ಕಟ್ಕೊಳ್ಳುವಂಥದ್ದು. ಕಾರ್ತಿಕ ಮಾಸದಲ್ಲಿ ದೊಡ್ಡದಾಗಿ ಜಾತ್ರೆ ಮಾಡ್ತೀವಿ. ಆಮೇಲೆ ದಸರಾ ದೊಡ್ಡದಾಗಿ ಜಾತ್ರೆ ಮಾಡ್ತೀವಿ. ಇಲ್ಲಿ ಬರ್ತಂಥ ಭಕ್ತಾದಿಗಳು ಪ್ರಮುಖವಾಗಿ ಅಮ್ಮನಿಗೆ ಹಾಲಿನ ಅಭಿಷೇಕ. ಇಲ್ಲಿ ಯಾವುದೇ ಹೊಸದಾಗಿ ವೆಹಿಕಲ್ ತೊಗೊಂಡ್ರೆ ಅದನ್ನು ಪೂಜೆ ಮಾಡಿಸ್ಕೊಂಡು ಈ ದೇವಸ್ಥಾನ ಸುತ್ತ ಬಂದುಬಿಟ್ರೆ ಅದು ಅಪಘಾತ ಆಗಲ್ಲ ಅನ್ನೋದು ಜನಗಳಲ್ಲಿ ಧಾರ್ಮಿಕವಾದ ನಂಬಿಕೆ ಇದೆ. ನಾವು ಈ ದೇವಸ್ಥಾನಕ್ಕೆ ಪುರಾತನ ಕಾಲದಿಂದಲೂ ಪೂಜೆ ಮಾಡಿಕೊಂಡು ಬಂದಿರುತ್ತೇವೆ. ಈಗಲೂ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. 5 ವರ್ಷಕ್ಕೊಂದು ಸಾರಿ ಹೊಸದಾಗಿ ದೇವರಿಗೆ ಬಣ್ಣವನ್ನು ಹಾಕಿಸುತ್ತೇವೆ. ಹೊಸ ಜಾತ್ರೆ ಮಾಡ್ತೀವಿ. ಅದಕ್ಕೆ ಈ ವರ್ಷವೂ ಹೊಸದಾಗಿ ಜಾತ್ರೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವು 5 ಕೋಮಿ ಜನಗಳು ಇದ್ದೇವೆ. ಕಾಳಗಟ್ಟಮ್ಮ, ಪಾತುರಾಜ, ಔಸರದಮ್ಮ, ದಾಳಿಯಮ್ಮ, ಈ 5 ದೇವರುಗಳನ್ನು ಚಿಕ್ಕ ಔಸರದಮ್ಮ ಒಬ್ಬೊಬ್ಬ ಒಂದೊಂದು ಸಮುದಾಯದವರು ಪೂಜೆ ಮಾಡಿಕೊಂಡು ಇಲ್ಲಿನ ತನಕ ಬಂದಿದ್ದೀವಿ. ದೇವತೆ ಇದಕ್ಕೆ ಸುಮಾರು ಅರ್ಧ ಕರ್ನಾಟಕದ ಜನ ಇಲ್ಲಿ ಬರ್ತಾವ್ರೆ. ಇಂಥ ಊರು ಅಂತ ಅಂತೂ ಹೇಳೋಕ್ಕಾಗಲ್ಲ. ಸುತ್ತ ಇರೋ 50 ಹಳ್ಳಿನೂ ಇಲ್ಲಿ ಭಕ್ತರಾಗಿದ್ದಾರೆ. ಪ್ರತಿ ಮಂಗಳವಾರ ಇಲ್ಲಿ ವಿಶೇಷವಾದ ಜಾತ್ರೆ ನಡೆಯುತ್ತೆ, ದೇವರ ಉತ್ಸವ ನಡೆಯುತ್ತೆ. ಪ್ರತಿದಿನನೂ ಪೂಜೆ ಇರುತ್ತೆ, ಬೆಳಗ್ಗೆ ಸಾಯಂಕಾಲ. CIT Public School. Our CIT Public School is committed to academic excellence. We believe that education is the key to unlocking the boundless potential within every child. Our team is dedicated and well-experienced educators with 21st century teaching skills. And we are committed to provide quality education, technology integrated curriculum, ample sports infrastructure, interactive classrooms, STEM lab, science park, art and craft studio, computer lab, science lab, maths lab, spacious campus with smart play area, and provide various activities including yoga and meditation. We prepare our students for regional, national and international level competitions like Spell Bee Olympiads, NTSC, PISA and affiliated to CBSE. Give your child the gift of a quality education. Enroll at CIT Public School today. Admissions open for Montessori to grade 10. CIT Public School, NH 206, Kubbi, Tumkur. 08131 223818 9740350809.